ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 14ನೆಯ ಶ್ಲೋಕ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅರ್ಜುನ, ನೋಡು, ಯಾರು ವಿಚಲಿತನಾಗದ ಮನಸ್ಸಿನಿಂದ, ನಿಶ್ಚಲವಾದ ಮನಸ್ಸಿನಿಂದ ನಿತ್ಯ ನಿರಂತರವಾಗಿ ನನ್ನನ್ನು ಸ್ಮರಿಸುವರೋ ಮತ್ತು ಯಾರು ನನ್ನ ಸ್ವರೂಪವನ್ನೇ ಧ್ಯಾನವನ್ನು ಮಾಡುತ್ತಿರುವರೋ ಅಂಥವರಿಗೆ ನಾನು ಸತತವಾಗಿ ಇರುತ್ತೇನೆ ಮತ್ತು ಅವರಿಗೆ ಸುಲಭವಾಗಿ ಲಭ್ಯವಾಗುತ್ತೇನೆ. ಆದ್ದರಿಂದ ಅರ್ಜುನ, ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾರ್ಗ. ಪ್ರತಿಯೊಬ್ಬರಿಗೂ ಕೂಡ ಇದು ಸುಲಭವಾಗಿ ಸಿಗುವಂಥ ಮಾರ್ಗ. ಅವರು ಯಾವ ಲಕ್ಷಣಗಳನ್ನು ಇಟ್ಟುಕೊಳ್ಳದಲೇ ಪ್ರಾಣ, ಅಪಾನ, ವ್ಯಾನ, ಉದಾನ ಮೊದಲಾದಂಥ ವಾಯುಗಳನ್ನು ನಿಗ್ರಹ ಮಾಡದಲೇ, ಇಂದ್ರಿಯಗಳ ನಿಗ್ರಹವನ್ನು ಮಾಡದಲೇ ಮತ್ತು ಅಂತಃಕರಣ ನಿಗ್ರಹವನ್ನು ಮಾಡದಲೇ ಸತತವಾಗಿ ನನ್ನ ಸ್ಮರಣೆಯಲ್ಲಿ ಇರಬೇಕು. ಇಲ್ಲಿ 16 ಕ್ರಮಗಳನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಪ್ರಾಣವಾಯುವನ್ನು ನಿಲ್ಲಿಸುವಂಥ ಕ್ರಮವನ್ನು ಹೇಳಿದೆ. ಶಿರಸ್ಸಿನಲ್ಲಿ ಶಿಖಾಚಕ್ರಗಳಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸುವುದನ್ನು ಹೇಳಿದೆ. ಭ್ರೂ ಮಧ್ಯದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸುವುದನ್ನು ಹೇಳಿದೆ. ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸುವುದನ್ನು ಹೇಳಿದೆ. ಇಂದ್ರಿಯಗಳನ್ನು, ನವದ್ವಾರಗಳನ್ನು ನಿಗ್ರಹ ಮಾಡುವುದನ್ನು ಹೇಳಿದೆ. ಹೀಗೆ 16 ಕ್ರಮಗಳನ್ನು ಹೇಳ್ತಾ ಬಂದು ಈಗ ಇನ್ನೂ ಒಂದು ನಿನ್ನೆ ಶ್ಲೋಕದಲ್ಲಿ ಹೇಳಿರುವಂಥದ್ದು ಓಂಕಾರ ಜಪವನ್ನು ಮಾಡಿ ಅಂತಲೂ ಹೇಳಿದೆ. ಆ ಓಂಕಾರ ಜಪ ಮಾಡುವುದರಿಂದಲೂ ಕೂಡ ನನ್ನ ಆತ್ಮಸ್ವರೂಪವನ್ನು ಪಡೆಯಬಹುದು ಅಂತ ಹೇಳಿದೆ. ಈಗ ಇನ್ನೊಂದು ಕ್ರಮ ಸುಲಭವಾಗಿರುವಂಥದ್ದು, ಅದು ಕಠಿಣ, ಕಷ್ಟ, ದುರ್ಲಭ ಅಂತ ಅನಿಸಿದರೆ ಇನ್ನೂ ಒಂದು ಸುಲಭವಾದಂಥ ಉಪಾಯವನ್ನು ಹೇಳ್ತಾ ಇದ್ದೇನೆ. ಅದೇನು ಉಪಾಯ ಅಂತಂದರೆ, ನಿತ್ಯ ನಿರಂತರವಾಗಿ ನನ್ನ ನಾಮಸ್ಮರಣೆಯನ್ನು ಮಾಡೋದು, ನನ್ನ ಧ್ಯಾನವನ್ನು ಮಾಡೋದು, ನನ್ನ ಜಪವನ್ನು ಮಾಡೋದು, ನನ್ನನ್ನು ನೋಡುತ್ತಿರುವುದು. ನೀ ಏನು ಮಾಡ್ತೀಯಲ್ಲ, ಏನು ಕೆಲಸ ಮಾಡ್ತೀಯೋ, ಎಲ್ಲಿ ಹೋಗ್ತೀಯೋ, ಎಲ್ಲಿ ಬರ್ತೀಯೋ, ಅವೆಲ್ಲವುಗಳು ಕೂಡ ನನಗೆ ಸಮರ್ಪಿತವಾದಂಥವುಗಳಾಗಿರಬೇಕು. ಈ ರೀತಿ ನೀನು ನಿನ್ನ ಕಾರ್ಯಕ್ರಮಗಳನ್ನು ಮುಂದುವರಿಸಿದ್ದಾದರೆ ಖಂಡಿತವಾಗಿಯೂ ಕೂಡ ನಾನು ಸುಲಭವಾಗಿ ಅಂಥವರಿಗೆ ಲಭ್ಯವಾಗುತ್ತೇನೆ. ಹಾಗಾಗಿ ನಿತ್ಯ ನಿರಂತರವಾಗಿರ್ತಕ್ಕಂಥ ಈ ಸುಲಭವಾದಂಥ ಮಾರ್ಗವನ್ನು ಅನುಸರಿಸಬೇಕು. ಇದಕ್ಕೇನು ಖರ್ಚು ಮಾಡಬೇಕಿಲ್ಲ ಮತ್ತು ಆಯಾಸ ಪಡಬೇಕಿಲ್ಲ ಮತ್ತು ಎಲ್ಲಿ ಹೋಗಬೇಕಿಲ್ಲ. ಯಾವ ದೇಶ ಮತ್ತು ಪಾತ್ರತೆ ಮತ್ತು ಇನ್ನೂ ವಸ್ತು ಅನ್ನುವಂಥ ಭೇದಗಳು ಇದರಲ್ಲಿ ಇಲ್ಲ. ದೇಶ, ಕಾಲ, ವಸ್ತು ಭೇದಗಳಿಲ್ಲದಲೇ ಈ ಒಂದು ನನ್ನ ಅನುಸ್ಮರಣೆಯನ್ನು ನೀನು ಮಾಡುತ್ತಿದ್ದರೆ ಅಥವಾ ಭಕ್ತರು ಮಾಡುತ್ತಿದ್ದರೆ ಖಂಡಿತವಾಗಿಯೂ ಕೂಡ ನಾನು ಅವರಿಗೆ ಸುಲಭವಾಗಿ ಸಿಗುತ್ತೇನೆ. ಹಾಗಾಗಿ ಈ ಅನುಸ್ಮರಣೆ, ಈ ನಿತ್ಯ ನಿರಂತರವಾಗಿರ್ತಕ್ಕಂಥ ಚಿಂತನೆ, ಜಪ ಅನ್ನುವಂಥದ್ದು ನೀನು ಯಾವ ಉತ್ತಮವಾದಂಥ ಸ್ಥಳ, ಮೊದಲ ಪುಣ್ಯ ಸ್ಥಳಗಳು, ನದಿ ಮೊದಲಾದಂಥ ಸ್ಥಳಗಳು ಅಥವಾ ದೇವಸ್ಥಾನಗಳು, ತೀರ್ಥ ಸ್ಥಳಗಳು, ಇಂಥವುಗಳಲ್ಲಿ ಹೋಗಿ ಮಾಡಬೇಕು ಅಂತ ಇರೋದಿಲ್ಲ. ಮತ್ತು ಇದನ್ನು ಪ್ರಾತಃ ಕಾಲ, ಸಂಧ್ಯಾವಂದನೆ ಕಾಲಗಳಲ್ಲಿ ಮಾಡಬೇಕು ಅಂತ ಇರೋದಿಲ್ಲ. ಮತ್ತು ಇದನ್ನು ಸ್ನಾನ ಮೊದಲಾದವುಗಳನ್ನು ಶುಚಿರ್ಭೂತನಾಗಿಯೇ ಮಾಡಬೇಕು ಅಂತ ಇರೋದಿಲ್ಲ. ನೀನು ಮನಸ್ಸಿನಿಂದ ನಿತ್ಯ ನಿರಂತರವಾಗಿ ಹರಿನಾಮಾಮೃತವನ್ನು ನೆನೆಸುತ್ತಿರೋ, ನಿತ್ಯ ನಿರಂತರವಾಗಿ ಜಪವನ್ನು ಮಾಡುತ್ತಿರೋ, ನಿತ್ಯ ನಿರಂತರವಾಗಿ ನೀನು ನನ್ನ ಸ್ಮರಣೆಯನ್ನು ಮಾಡುತ್ತಿದ್ದರೆ ನೀನು ಸದಾ ಸುಖಿಯಾಗಿರ್ತೀಯ, ಸದಾ ನೀನು ಮಡಿಯಾಗಿಯೇ ಇರುತ್ತೀಯ, ಸದಾ ನೀನು ಯಾವಾಗಲೂ ಕೂಡ ಬ್ರಹ್ಮಚಿಂತನೆ ಮಾಡ್ತಾ ಇದ್ದರೆ ನಿನಗೆ ಇನ್ಯಾವುದೋ ಸೂತಕಗಳಾಗಲಿ ಮತ್ತಿನ್ನೊಂದು ಯಾವುದ ದೋಷಗಳಾಗಲಿ ಅಂಟೋದಿಲ್ಲ. ಹಾಗಾಗಿ ನಿತ್ಯ ಸ್ಮರಣೆ ಅನ್ನುವಂಥದ್ದು ಬಹಳ ಉಪಯುಕ್ತವಾಗಿರುವಂಥದ್ದು. ಹಾಗಾಗಿ ಕೊಡುವಾಗಲಿ, ಕೊಂಬುವಾಗಲಿ, ತೋಳುವಾಗಲಿ, ನಡೆಯುವಾಗಲಿ, ನುಡಿವಾಗಲಿ, ನಿದ್ರೆ ಮಾಡುವಾಗ ಆಗಲಿ, ಎದ್ದೇಳುವಾಗ ಆಗಲಿ, ಮಲಗುವಾಗ ಆಗಲಿ, ಯಾವಾಗಾದರೂ ಕೂಡ ನನ್ನ ಸ್ಮರಣೆಯನ್ನು ನೀನು ಮಾಡುತ್ತೀರೋ.
ನನ್ನ ನಾಮಸ್ಮರಣೆ, ನನ್ನ ಜಪ, ನನ್ನ ಚಿಂತನೆ, ನನ್ನ ಸ್ವರೂಪ ಚಿಂತನೆ, ನನ್ನ ಸ್ವರೂಪ ಅನುಸಂಧಾನವನ್ನು ನೀನು ಮಾಡುತ್ತಿದ್ದರೆ ಖಂಡಿತವಾಗಿಯೂ ಕೂಡ ನಾನು ನಿನಗೆ ಸುಲಭವಾಗಿ ಮತ್ತು ಭಕ್ತರಿಗೆ ಸುಲಭವಾಗಿ ಸಿಗುತ್ತೇನೆ. ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಉಪಾಯ. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಯಾವ ಭೇದಗಳು ಅಥವಾ ದ್ವಂದ್ವಗಳು ಇಲ್ಲದಿರತಕ್ಕಂಥ ಇದೊಂದು ಅನುಚಿಂತನೆ, ನಿತ್ಯ ನಿರಂತರವಾಗಿ ಭಗವತ್ ಚಿಂತನೆ, ಭಗವತ್ ಸ್ಮರಣೆಯನ್ನು ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಾನು ಅಂಥವರಿಗೆ ಸುಲಭವಾಗಿ ಸಿಗುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.